ಈಗ ನಮ್ಮ ಜಿಲ್ಲೆನಲ್ಲಿ ಇನ್ನೊಂದು ಸಿಹಿ ಸುದ್ದಿ, ರೇಣುಕಾ ಯಲ್ಲಮ್ಮ ದೇವಸ್ಥಾನ, ರೇಣುಕಾ ಯಲ್ಲಮ್ಮ ಗುಡ್ಡದ ಅಭಿವೃದ್ಧಿಗೋಸ್ಕರ ಘನ ಸರ್ಕಾರದಿಂದ ಒಟ್ಟು 215 ಕೋಟಿ ರೂಪಾಯಿ ನಮಗೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಬಂದಿದೆ. ಈ ಅನುದಾನದಲ್ಲಿ ಕೇಂದ್ರ ಸರ್ಕಾರದ್ದು 118 ಕೋಟಿ ರೂಪಾಯಿ ಹಾಗೂ ರಾಜ್ಯ ಸರ್ಕಾರದ್ದು 97 ಕೋಟಿ ರೂಪಾಯಿ ಆಗುತ್ತದೆ. ಇದರಲ್ಲಿ ನಾವು 8,000 ಜನರಿಗೆ ಭಕ್ತಾದಿಗಳಿಗೆ ಅಕಾಮಿಡೇಟ್ ಮಾಡೋ ರೀತಿಯಲ್ಲಿ ಒಂದು ಕ್ಯೂ ಕಾಂಪ್ಲೆಕ್ಸ್, ಜೊತೆಯಲ್ಲಿ 4,000 ಭಕ್ತಾದಿಗಳು ಒಮ್ಮೆ ಊಟ ಸ್ವೀಕಾರ ಮಾಡಲಿಕ್ಕೆ ಅನ್ನದಾಸೋಹ ಭವನ, ಪಾರ್ಕಿಂಗ್ ಏರಿಯಾ ಡೆವಲಪ್ಮೆಂಟ್, ಪಾರ್ಕಿಂಗ್ ಏರಿಯಾಗಳಲ್ಲಿ ಯಾರ್ಯಾರು ಚಕ್ಡಿ ಗಾಡಿಗಳಲ್ಲಿ ಬರ್ತಾರೆ ಆ ದನಗಳಿಗೆ ಮೇವು ದಾಸೋಹ ಹಾಗೂ 25 ಗೌರವ ಘಟಕ ಟಾಯ್ಲೆಟ್ ಕಾಂಪ್ಲೆಕ್ಸಸ್ ನಾವು ಈ ಕೆಲಸಗಳನ್ನು ತಗೊಳ್ತಾ ಇದ್ದೀವಿ. ಜೊತೆಯಲ್ಲಿ ಇನ್ನೂ ಸಣ್ಣ ಪುಟ್ಟ ಸುಮಾರು ಕೆಲಸಗಳು, ಉದಾಹರಣೆಗೆ ಸುಮಾರು ಭಕ್ತಾದಿಗಳು ಫಸ್ಟ್ ಎಣ್ಣೆ ಹೊಂಡಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ದೇವಸ್ಥಾನ ಒಳಗಡೆ ಬರೋರು ಇರ್ತಾರೆ. ಸುಮಾರು ಭಕ್ತಾದಿಗಳು ಡೈರೆಕ್ಟ್ಲಿ ದರ್ಶನ ಪಡೀಲಿಕ್ಕೆ ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕೆ ಅವರು ಇಷ್ಟಪಡ್ತಾರೆ. ವಿವಿಧ ರೀತಿಯ ಕ್ಯೂಗಳನ್ನು, ವಿವಿಧ ರೀತಿಯ ಕಾಂಬಿನೇಷನ್ಸ್ಗಳನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಸಣ್ಣ ಪುಟ್ಟ ಕೆಲಸಗಳು, ಇನ್ನೂ ವಿವಿಧ ಕೆಲಸಗಳನ್ನು ನಾವು ತಗೊಳ್ತಾ ಇದ್ದೀವಿ. ಒಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗು ಮಾಡ್ತಾ ಇದ್ದೀವಿ. ಈ ಎಲ್ಲ ಕೆಲಸಗಳನ್ನು ಈಗಾಗಲೇ ನಾವು ಟೆಂಡರ್ವನ್ನು ಕರೆದಿದ್ದೀವಿ. ಲೋಕೋಪಯೋಗಿ ಇಲಾಖೆಯನ್ನು ನಾವು ಎಕ್ಸಿಕ್ಯೂಟಿಂಗ್ ಏಜೆನ್ಸಿ ಅಂತ ನೇಮಕಾತಿ ಮಾಡಿದ್ದೀವಿ. ನೇಮಕ ಮಾಡಿದ ನಂತರ ಈ ಜನವರಿ 30ನೇ ತಾರೀಕು ಟೆಂಡರ್ ಪೀರಿಯಡ್ ಎಂಡ್ ಆಗುತ್ತೆ. ನಾವು ಎಲ್ಲರೂ ಸಾಯಶಕ್ತಿ ಪ್ರಯಾಸ ಮಾಡ್ತೀವಿ. ಫೆಬ್ರವರಿ 15-20 ತಾರೀಕು ಒಳಗಡೆ ಈ ಕೆಲಸಗಳನ್ನು ನಾವು ಶಂಕುಸ್ಥಾಪನೆ ಮಾಡಲಿಕ್ಕೆ ಪ್ರಯಾಸ ಮಾಡ್ತೀವಿ. ಇದರಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು, ಪ್ರವಾಸೋದ್ಯಮ ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಇರ್ಬೋದು, ಅದೇ ರೀತಿ ಮುಜರಾಯಿ ಸಚಿವರು ರಾಮಲಿಂಗ ರೆಡ್ಡಿ ಸಾಹೇಬರು ಇರ್ಬೋದು, ಎಲ್ಲರೂ ಒಂದಾಗಿ ಈ ಕೆಲಸವನ್ನು ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಸವದತ್ತಿ ಶಾಸಕರ ಜೊತೆ ಕೈ ಜೋಡಿಸಿದ್ದಾರೆ. ಸೊ ನಾವೆಲ್ಲರೂ ಈ ಕೆಲಸವನ್ನು 1 ವರ್ಷದ ಒಳಗಡೆ ಮುಕ್ತಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ನಾಳೆಯಿಂದ ಬನದ ಹುಣ್ಣಿಮೆ ನಮ್ಮ ರೇಣುಕಾ ಯಲ್ಲಮ್ಮ ಗುಡ್ಡದಲ್ಲಿ, ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಶುರು ಆಗ್ಲಿಕ್ಕಿದೆ. ಈ ವರ್ಷ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾನಿರ್ಬೋದು, ನನ್ನ SP ರವರು ಇರ್ಬೋದು, ಸ್ಥಳೀಯ ಶಾಸಕರಿರ್ಬೋದು, ಜೊತೆಯಲ್ಲಿ ರೇಣುಕಾ ಯಲ್ಲಮ್ಮ ಪ್ರಾಧಿಕಾರದ ಸೆಕ್ರೆಟರಿ, ಪ್ರವಾಸೋದ್ಯಮ ಮಂಡಳಿ ಕಮಿಷನರ್ ನಾವೆಲ್ಲರೂ ಮಾಡಿದ್ದೀವಿ. ಭಕ್ತಾದಿಗಳು ಬರಬೇಕು, ದೇವಿ ದರ್ಶನ ಪಡಬೇಕು. ಯಾವುದೇ ಲೋಪದೋಷಗಳು ಇಲ್ಲದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಡಳಿತದ ಆಗಿರುತ್ತದೆ. ಆ ಜವಾಬ್ದಾರಿಯನ್ನು ನಾವು ವಹಿಸ್ತೀವಿ. ಹಾಗೂ ಪಾರ್ಕಿಂಗ್ ವ್ಯವಸ್ಥೆನೂ ಇನ್ನೂ ಸ್ವಲ್ಪ ಸುಲಭ ಮಾಡಲಿಕ್ಕೆ ಈ ವರ್ಷ ಪ್ರಯತ್ನ ಮಾಡಿದ್ದೀವಿ. ಬ್ಯಾರಿಕೇಡಿಂಗ್ಸ್ನು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಕ್ಯೂ ಕಾಂಪ್ಲೆಕ್ಸಸ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಸ್ವಲ್ಪ ಅನುದಾನವನ್ನು ನಾವು ಖರ್ಚು ಮಾಡ್ಕೊಂಡಿದ್ದೀವಿ. ಹಾಗೂ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಲಿ ಒಂದು ಔಟರ್ ರಿಂಗ್ ರೋಡ್ ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಈ ವರ್ಷದ ರಿಪೇರಿ ಮಾಡಿದ್ದೀವಿ. ಬರೋ ವರ್ಷದ ಒಳಗಡೆ ಅದೊಂದು ಪಕ್ಕಾ ರಸ್ತೆ ಮಾಡಲಿಕ್ಕೂ ನಾವು ಟೆಂಡರ್ ಕರೆದಿದ್ದೀವಿ. ಈ ಎಲ್ಲ ಇಂಪ್ರೂವ್ಮೆಂಟ್ಸ್ ಏನಿದಾವೆ ಇದನ್ನು ತಾವು ಈ ವರ್ಷ ನೋಡಲಿಕ್ಕೆ ಆಗುತ್ತೆ. ಹಾಗೂ ದೇವಿ ದರ್ಶನ ಪಡಿಲಿಕ್ಕೆ ಏನೇನು ಅನುಕೂಲ ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿದೆಯೋ ಅದನ್ನು ನಾವು ಮಾಡಲಿಕ್ಕೆ ಈ ವರ್ಷ ಪ್ರಯತ್ನ ಮಾಡಿದ್ದೀವಿ. ಮುಂದಿನ ವರ್ಷದ ಒಳಗಡೆ ನಮ್ಮ ಅಭಿವೃದ್ಧಿ ಕೆಲಸಗಳು ಪೂರ್ಣ ಆದ ನಂತರ ಇನ್ನೂ ಸುಲಭ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ನಂಬಿಕೆ ಕೊಡಲಿಕ್ಕೆ ಬಯಸುತ್ತೇನೆ.